ಬೇಲೂರು ಹಳೆಬೀಡಿಗೆ ಹೋಗೋ ದೇವಸ್ಥಾನ ದಾರಿಲಿ ಇಲ್ಲೊಂದು ನದಿ ಹರಿತೈತೆ ನೋಡಿ. ಇದು ಯಾವಾಗಲೂ 24 hours ಹಿಂಗೆ ಹರಿಯುತ್ತಂತೆ. ಇಲ್ಲಿ ರಂಗನಾಥ ಸ್ವಾಮಿ ದೇವರು ಅಂತೆ, ರಂಗನಾಥ ಸ್ವಾಮಿ ದೇವರಿದೆ ಅಂತ ನೋಡ್ರಿ. ಅಪ್ಪ ಯಾವಾಗಲೂ ನೀರು ಹಿಂಗೆ ಇರುತ್ತಂತೆ. ಬೇಸಿಗೆ 24 ಯಾವಾಗಲೂ ಹರಿತಾ ಇರುತ್ತಂತೆ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಪಾದ. ಇದು ರಂಗನಾಥ ಸ್ವಾಮಿ ದೇವಸ್ಥಾನದ ಪಾದ ಅಂತ ಸಂಧಿ ಒಳಗಡೆ ಇದು ಗುಹೆ. ಆ ಪಾದದ ಮೇಲೆ ಹಾಕಿ ನೀರು ಹರಿತೀನಿ. ಎಷ್ಟು ಚೆನ್ನಾಗಿದೆ ಇದು. ನಾನು ನೋಡಿರಲಿಲ್ಲ, ಇವತ್ತೇ ಫಸ್ಟ್ ನೋಡಿದ್ದು. ಜಾತ್ರೆ ಆಗುತ್ತಾ? ಇದೇನು ದೇವ್ರಿದು? ಆನೆ. ಆನೆ ಇದು ಆನೆ ದೇವಂತೆ. ಇದು ದೇವಸ್ಥಾನ ಇದೆ. ರಂಗನಾಥ ಸ್ವಾಮಿ ಪಾದ. ಇಲ್ಲಿಂದ ಯಾವಾಗಲೂ ನೀರು ಹರಿತಾ ಇರ್ತದೆ. ನಾನು ಇದೆ ಫಸ್ಟ್ ನೋಡಿರೋದು. ಇದಾ ಸುತ್ತ ಬೆಟ್ಟ ಇದೆ. ಇದು ಮಧ್ಯದ ಹಳ್ಳ ಹರಿತಾ ಇದೆ. ರಂಗನಾಥ ಸ್ವಾಮಿ ನೀರಳ್ಳ ಅಂತ. ಅಷ್ಟು ಪಾದದಿಂದನೇ ಉತ್ಪತ್ತಿ ಆಗ್ತೈತೆ. ಹೀಗೆ ಸ್ವಾಮಿ ಪಾದದಿಂದನೇ ನೀರು, ಇಲ್ಲಿಂದನೇ ಜಲ ಭೂಮಿಯಿಂದ ಉತ್ಪತ್ತಿಯಾಗಿ ನೀರು ಬರ್ತಾ ಇರೋದಂತೆ. ಇಲ್ಲಿ ಅದು ಪೂಜೆ ಮಾಡ್ತಿದ್ದಾರೆ. ಮೇಲೆ ಎಲ್ಲೂ ನೀರು ಬರ್ತಾಯಿಲ್ಲ, ಇಲ್ಲಿ ಮಾತ್ರ ಸ್ವಾಮಿ ಪಾದದಿಂದ ನೀರು ಹರಿತಾ ಇರೋದು. ಹಿಂಗೆ ಚೆನ್ನಾಗಿದೆ. ಯಾವಾಗಲೂ ಹರಿತಾ ಇರೋದಂತೆ. 24 hours ಹರಿತಾರೆ. ಮಳೆ ಇರಲಿ ಇಲ್ಲದೆ ಇರಲಿ. 10 ವರ್ಷ ಮಳೆ ಬರಲಿಲ್ಲ ಅಂದರೆ ಪರವಾಗಿಲ್ಲ, ನೀರು ಹಿಂಗೆ ಹರಿತಾ ಇರುತ್ತಂತೆ. ಮೇಲೆಲ್ಲೂ ಬರ್ತಾಯಿಲ್ಲ, ಎಲ್ಲೂ ನೀರಿನ ಒಂದು ಇದಿಲ್ಲ. ಪಾದದಿಂದ ಮಾತ್ರ ಬರ್ತಾಯಿಲ್ಲ. ಇದೆಲ್ಲ ಕಲ್ಲು ಬಂಡೆಗಳಿದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಶನಿವಾರ ಜಾಸ್ತಿ ಬರ್ತಾರೆ. ಗುಹೆ ಒಳಗಿಂದ ನೀರು ಬರ್ತಾ ಇರೋದು. ಸುತ್ತಮುತ್ತ ಬೆಟ್ಟ ಗುಡ್ಡ. ಬರೋದು ನೀರು ಬರುತ್ತೆ. ಇದೆಲ್ಲ